ಹಾಯ್ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾನು ಆರಿ ರಿಂಗ್ಸ್ಗೆ ಹೇಗೆ ಈ ಥರ ಕಾಟನ್ ಕ್ಲಾತ್ನ ಸ್ಟ್ರೈಪ್ಸ್ನ ಅಟ್ಯಾಚ್ ಮಾಡಿರೋದು ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ತೀನಿ. ಮತ್ತು ಇದು ಏನಕ್ಕೆ ಅಟ್ಯಾಚ್ ಮಾಡೋದು ಅಂತ ಹೇಳಿದ್ರೆ ನೀವು ನೋಡ್ಬೋದು, ಇದು ರಿಂಗ್ಸ್ ಬಂದು ಉದ್ದದಾಗಿರೋದ್ರಿಂದ ಸ್ವಲ್ಪ ರಫ್ ಇರುತ್ತೆ. ಮತ್ತು ಸಿಲ್ಕ್ ಬಟ್ಟೆ ಹಾಕಿದಾಗ ಅದಕ್ಕೆ ಸಿಕ್ಕಾಕೊಳ್ಳೋದು ಆ ಥರ ಆಗೋದು ಜಾಸ್ತಿ ಇರುತ್ತೆ. ಸೊ ಅದರಿಂದನೂ ಮತ್ತು ಇನ್ನೊಂದು ರೀಸನ್ ಬಂದು ನೀವೇ ನೋಡ್ಬೋದು. ಮತ್ತು ಈ ರಿಂಗ್ಸ್ ಬಂದು ಇಲ್ಲಿ ಲೇಯರ್ ಆಗಿದೆ, 2-3 ಲೇಯರ್ಸ್ ಥರ ಇರುತ್ತೆ. ಮತ್ತು ಬಿದ್ದಾಗ ಇಲ್ಲಾಂದರೆ ಓವರ್ ಟೈಮಲ್ಲಿ ಇದು ಸ್ವಲ್ಪ ಲೂಸ್ ಆಗಿ ರಿಮೂವ್ ಆಗ್ತಾ ಬರುತ್ತೆ. ಸೊ ಅದರಿಂದ ಈ ಥರ ನಾವು ಕಾಟನ್ ಕ್ಲಾತಿಂದ ಇದನ್ನ ರ್ಯಾಪ್ ಮಾಡ್ತೀವಿ. ಎಲ್ಲಕ್ಕಿಂತ ಇನ್ನೊಂದು ಮೇಜರ್ ರೀಸನ್ ಬಂದು ರಿಂಗ್ಸ್ಗೆ ನಾವಿಲ್ಲಿ ವರ್ಕ್ ಮಾಡಬೇಕಾದ್ರೆ ರಿಂಗ್ಸಲ್ಲಿ ಎಸ್ಪೆಷಲಿ ಕ್ಲಾತ್ನ ಅಟ್ಯಾಚ್ ಮಾಡಾದ್ಮೇಲೆ ಸಿಲ್ಕ್ ಕ್ಲಾತ್ನ ಅದು ಲೂಸ್ ಆಗ್ತಾ ಹೋಗುತ್ತೆ. ನಾವು ವರ್ಕ್ ಮಾಡ್ತಾ ಹೋಗ್ತಾ ಇದ್ದಾಗಲೇ ಲೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವಾಗಲೂ ಅದನ್ನು ಟೈಟ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಈ ಥರ ನಾವು ಕಾಟನ್ ಕ್ಲಾತಿಂದ ಈ ರಿಂಗ್ಸ್ನ ರ್ಯಾಪ್ ಮಾಡೋದ್ರಿಂದ ಇದು ಕ್ಲಾತ್ನ ತುಂಬ ಟೈಟಾಗೆ ಹಿಡಿದಿಟ್ಟಿರುತ್ತೆ. ಕ್ಲಾತ್ ಲೂಸ್ ಆಗಲ್ಲ ನಾವು ವರ್ಕ್ ಮಾಡಬೇಕಾದ್ರೆ ಎಲ್ಲನೂ. ಮತ್ತು ಇದಕ್ಕೆ ಈ ಥರ ಕ್ಲಾತ್ಸ್ಗೆ ಈ ಥರ ರ್ಯಾಪ್ ಮಾಡೋದಕ್ಕೆ ಬರೀ ಕಾಟನ್ ಕ್ಲಾತ್ಸೇ ಯೂಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಬೇರೆ ಕ್ಲಾತ್ಗಿಂತ ಕಾಟನ್ ಕ್ಲಾತು ತುಂಬ ತೆಳುವಿರುತ್ತೆ ಮತ್ತು ಸ್ಟಿಫಾಗಿ ಅದನ್ನು ಹಿಡಿದಿಡೋದ್ರಲ್ಲಿ ಇದಾಗುತ್ತೆ. ಕ್ಲಾತು ಜಾರಲ್ಲ ಏನಿಲ್ಲ. ಸೊ ಈ ಥರ ರ್ಯಾಪ್ ಮಾಡೋದು. ಸೊ ಇವಾಗ ನಾನು ಈ ರಿಂಗ್ಸ್ಗೆ ಹೇಗೆ ರ್ಯಾಪ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಇವಾಗ ನಾನು 2 ರಿಂಗೂ ಔಟರ್ ಮತ್ತು ಇನ್ನರ್ ರಿಂಗ್ ಎರಡೂ ರ್ಯಾಪ್ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಕಾಟನ್ದು ವೇಲಲ್ಲಿ ಈ ಥರ ಸ್ಟ್ರೈಪ್ ತೊಗೊಂಡಿದ್ದೀನಿ ಈ ಸೈಜ್ಗೆ. ನೀವು ಬೇಕಂದರೆ ಕಾಟನ್ ಸ್ಯಾರಿ ಇದು ಬೇಕಾದ್ರೂ ತೊಗೊಳ್ಬೋದು. ಒಟ್ಟಿನಲ್ಲಿ ತೆಳು ಇರೋದನ್ನು ತೊಗೊಳ್ಳಿ. ಮತ್ತು ನಾನಿಲ್ಲಿ ರ್ಯಾಪ್ ಮಾಡೋದಕ್ಕೆ ಮಾಮೂಲಿ ಫ್ಯಾಬ್ರಿಕ್ ಕ್ಲಾತ್ ಗ್ಲೂನೇ ತೊಗೊಂಡಿದ್ದೀನಿ. ಸ್ಟೋನ್ಸ್ ಯೂಸ್ ಮಾಡೋದಕ್ಕೆ ಸ್ಟೋನ್ಸ್ ಯೂಸ್ ಮಾಡ್ತೀವಲ್ಲ. ಮತ್ತು ಇವಾಗ ನಾನು ಈ ಸ್ಟ್ಯಾಪ್ಸ್ನ ಈ ರಿಂಗ್ಸ್ಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಇದು ಒಂದು ಔಟರ್ ರಿಂಗು. ನೀವು ಔಟರ್ ರಿಂಗಲ್ಲಿ ನೋಡ್ಬೋದು, ಕಾರ್ನರಲ್ಲಿ ಮೆಟಲ್ ಸ್ಟ್ಯಾಪ್ ಇದೆ. ಇನ್ಸೈಡ್ ಈ ಥರ ಇದೆ. ಮತ್ತು ಇದು ಕೂಡ ರಫ್ ಇರೋದ್ರಿಂದ ಕ್ಲಾತ್ಗೆ ಅಟ್ಯಾಚ್ ಆಗ್ಬೋದು. ಸೊ ನಾನು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಹೀಗೆ ಗ್ಲೂ ಹಚ್ಚಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತೀನಿ. ಕ್ಲಾತ್ ಎಂಡ್ ಪೀಸ್ನ ಹೀಗೆ ತೊಗೊಂಡು ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡಿ ಹೀಗೆ ನೋಡಿ ಒಂದು ರೌಂಡ್ ಬಂದು ಕ್ಲಾತ್ ಮೇಲೆ ಬರ್ತೀರಾ ಕ್ಲಾತ್ನ ಸೈಡಲ್ಲಿ ಹೀಗೆ ಟರ್ನ್ ಹಾಕಬೇಕು. ಸೈಡ್ ಫೇಸಲ್ಲಿ ಹೀಗೆ ಟೈಟಾಗಿ ಸ್ವಲ್ಪ ಕ್ಲಾತ್ನ ಎಳೆದು ಮಾಡಿ, ಲೂಸಾಗಿ ಮಾಡಬೇಡಿ. ಮತ್ತು ಈಗ ಕ್ಲಾತ್ ಮೇಲೆ ಕ್ಲಾತ್ ಮಾಡೋದ್ರಿಂದ ನಿಮಗೆ ಈ ರಿಂಗ್ ಸೈಜು ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತೆ. ದಪ್ಪ ಆಗೋದ್ರಿಂದ ನಿಮಗೆ ಅದು ರಿಂಗ್ ಒಳಗಡೆ ಔಟರ್ ರಿಂಗ್ ಒಳಗಡೆ ಇನ್ನರ್ ರಿಂಗ್ ಹಾಕೋದಾಗ ನಿಮಗೇ ಕಷ್ಟ ಆಗುತ್ತೆ, ಇಶ್ಯೂ ಆಗುತ್ತೆ, ಫಿಟ್ ಆಗಲ್ಲ ಸರಿಯಾಗಿ. ಸೊ ಹಿಂಗೆ ಸೈಡ್ ಬೈ ಸೈಡ್ ಹಾಕೋದ್ರಿಂದ ರಿಂಗ್ ಆರಾಮಾಗಿ ಫಿಟ್ ಆಗುತ್ತೆ. ಮತ್ತು ಇಡೀ ರಿಂಗು ನೀವು ಗ್ಲೂ ಹಾಕೋದೇ ಬೇಕಾಗಿಲ್ಲ. ಜಸ್ಟು ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಗ್ಲೂ ಹಾಕಿದ್ರೆ ಸಾಕು. ಮತ್ತು ಇಲ್ಲೆಲ್ಲ ಟೈಟಾಗಿ ನೀವು ಈಗ ಕಾಟನ್ ಕ್ಲಾತ್ ಸ್ಟ್ರೈಪ್ನ ಅಟ್ಯಾಚ್ ಮಾಡಿ. ನಾವು ಇವಾಗ ಆಲ್ಮೋಸ್ಟ್ ಎಂಡ್ ಬಂದುಬಿಟ್ಟಿದ್ದೀವಿ.
ಹಾಕ್ಬಿಡ್ತೀನಿ. ಸೊ ನೆಕ್ಸ್ಟ್ ಸುತ್ತೋದೆಲ್ಲ ನೀಟಾಗಿ ಸೆಕ್ಯೂರ್ ಆಗಲಿ ಅಂತ. ಇಲ್ಲಿ ಲಾಸ್ಟಲ್ಲಿ ಒಂದಿಷ್ಟು ಕ್ಲಾತ್ನ ನೋಡಿ ಹೀಗೆ ಒಂದು 2 ಇಂಚಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಈ ಕ್ಲಾತ್ಗೆ ಇವಾಗ ಲಾಸ್ಟ್ ಅಲ್ವಾ ಇದು, ಸೊ ಈ ಕ್ಲಾತ್ಗೆ ಸ್ವಲ್ಪ ಗ್ಲೂ ಹಾಕಿ ಕಾರ್ನರಲ್ಲಿ ಜಸ್ಟ್ ಹೀಗೆ ನಾನು ರೌಂಡ್ ಬರೋ ಹಾಗೆ ರ್ಯಾಪ್ ಮಾಡ್ಕೊತೀನಿ. ಸೊ ನೋಡಿ, ನೀವು ಬೇಕಂದರೆ ಲಾಸ್ಟ್ ಎಂಡಲ್ಲಿ, ಮತ್ತು ಇದು ಸ್ಟಾರ್ಟಿಂಗ್ ಅಲ್ವಾ, ಸ್ಟಾರ್ಟಿಂಗಲ್ಲಿ ಹೀಗೆ ಗ್ಲೂ ಹಾಕಿ ಜಸ್ಟ್ ಹೀಗೆ ಟರ್ನ್ ಮಾಡೋದ್ರಿಂದನೂ ಅದೇ ಹೆಂಡ್ ಕ್ಲಾತ್ ಏನು ಫುಲ್ಲು ಟೈಟಾಗಿ ಜಾಯ್ನ್ ಆಗುತ್ತೆ. ಸೊ ಇದು ಓವರ್ ಟೈಮಲ್ಲೂ ಏನು ರಿಮೂವ್ ಆಗೋ ಚಾನ್ಸಸ್ ಅದೆಲ್ಲ ಏನೂ ಇರೋಲ್ಲ, ಸೆಕ್ಯೂರ್ ಆಗಿ ನೀಟಾಗಿರುತ್ತೆ. ಮತ್ತು ಇದು ಬಂದು ರಿಂಗ್ ನಂಬರ್ 10 ಸೈಜು. ಸೊ ಇದಕ್ಕೆ ಒಂದು ಸ್ಟ್ರಾಪ್ ಅಷ್ಟಲ್ಲೇ ಮುಗ್ದೋಯ್ತು. ಆದರೆ ನೀವು ಈ ಥರ ದೊಡ್ಡ ರಿಂಗ್ ಮಾಡಬೇಕಾದ್ರೆ ಎಲ್ಲ ಒಂದು ರಿಂಗ್ ಒಂದು ಸ್ಟ್ರೈಪ್ ಸಾಲಲ್ಲ. ಸೊ ಒಂದೊಂದ್ಸತಿ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಎಂಡಾಗಿ ಹೋಗುತ್ತೆ. ಸೊ ಇಲ್ಲಿಂದಲೇ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಹೇಗೆ ಅದೇನನ್ನ ಡೌಟ್ ಇತ್ತು ಅಂದರೆ ನಾನು ಈ ರಿಂಗ್ಗೆ ಲೈಕ್ ಮಿಡಲಲ್ಲಿ ಕಟ್ ಮಾಡಿ ತೋರಿಸ್ತೀನಿ, ಹೇಗೆ ನಿಮಗೆ ಸ್ಟ್ರಾಪ್ ಅಕಸ್ಮಾತ್ ಕ್ಲಾತ್ ಫಿನಿಶ್ ಆಗೋದಂದರೆ ಹೇಗೆ ರೀಅಟ್ಯಾಚ್ ಮಾಡಿ ಅಲ್ಲಿಂದಲೇ ಮಾಡೋದು ಅಂತಲೂ ಸಿಂಪಲ್ಲೇನೆ. ಸೊ ಅದನ್ನು ತೋರಿಸ್ತಾನೆ ಇಲ್ಲಿ. ಸೊ ಇವಾಗ ಇದು ಬಂದು ಇನ್ನರ್ ರಿಂಗು. ಇದು ಬಂದು ಸ್ಟಾರ್ಟಿಂಗು. ಸೊ ಆರಾಮಾಗೆ ಫಸ್ಟು ಹೀಗೆ ಇಟ್ಟು ಒಂದು ರೌಂಡ್ ಸ್ಟ್ರೈಟ್ ನೀಟಾಗೆ ತೊಗೊಂಡು ಈ ಸೈಡ್ ಕ್ರಾಸಾಗೆ ನೀವು ಕ್ರಾಸಾಗೆ ಟರ್ನ್ ಮಾಡ್ತಾ ಬರಬೇಕಾಗುತ್ತೆ. ನೋಡಿ ಹೀಗೆ ಇದು ಹೇಗೆ ಸುತ್ತು ತುಂಬ ಈಸಿ, ಮತ್ತು ಇದರಿಂದ ರಿಂಗು ತುಂಬ ಬಾಳಿಕೆ ಬರುತ್ತೆ, ಉಳಿಯೋದಾಗಲಿ ಆ ಥರ ಎಲ್ಲ ಏನೂ ಆಗಲ್ಲ. ಮತ್ತು ನಿಮಗೆ ಆರಿ ವರ್ಕ್ ಮಾಡ್ಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಈ ಥರ ಮಾಡಿಕೊಂಡು ನಿಮಗೆ ಬೆನಿಫಿಟ್ಟು. ಸೊ ಆಲ್ಮೋಸ್ಟ್ ನಾವು ಇವಾಗ ಒಟ್ಟು ರಿಂಗ್ ಹತ್ರ ಬಂದಿದ್ದೀವಿ. ನಾನು ಇವಾಗಲ್ಲಿ ಇಷ್ಟು ಕ್ಲಾತ್ನ ಕಟ್ ಮಾಡಿಬಿಡ್ತೀನಿ. ಸೊ ನಿಮಗೆ ದೊಡ್ಡ ರಿಂಗ್ ಮಾಡಬೇಕಾದ್ರೆ ಅಕಸ್ಮಾತ್ ಕ್ಲಾತ್ ಸ್ಟ್ರೈಪ್ಸ್ ಖಾಲಿ ಆಗೋದಂದರೆ ಹೆಂಡ್ ಆಯ್ತಂದರೆ ಹೇಗೆ ಇದು ಮಾಡೋದು ಅಂತ. ಸೊ ಇದು ಹೆಂಡ್ ಆಗೋದ್ರಿಂದ ಇಲ್ಲಿ ಮಾಮೂಲಿ ಗ್ಲೂ ಹಾಕಬೇಕು. ಆಮೇಲೆ ಕ್ರಾಸಾಗೇ ಸ್ಟ್ರೈಟ್ನ ಹೀಗೆ ಮಾಡ್ತಾ ಇಲ್ಲಿಗೆ ಕ್ಲಾತ್ ಎಂಡ್ ಆಯಿತು ನಮ್ಮದು. ಸೊ ನಾವು ನೆಕ್ಸ್ಟು ಹೀಗೆ ಕ್ಲಾತ್ ಎಂಡ್ ಆಗೋದಂದರೆ ನೆಕ್ಸ್ಟ್ ಇನ್ನೊಂದು ಸ್ಟ್ರೈಟ್ ಪೀಸ್ ತೊಗೊಂಡು ಇಲ್ಲಿಂದನೇ ಹೀಗೆ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಅದು ಕವರ್ ಆಗುತ್ತೆ. ಸೊ ಇಲ್ಲಿಂದನೇ ಮತ್ತೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಥರ ಎಂಡ್ ಎಲ್ಲ ಆಯಿತು ಅಲ್ಲೇ ಸ್ಟಾರ್ಟಿಂಗ್ ಅಂತ ಕನ್ಸಿಡರ್ ಮಾಡಿ ಮತ್ತೆ ಗ್ಲೂ ಹಾಕಿ ಸ್ಟಾರ್ಟ್ ಮಾಡಬೇಕು. ನೋಡಿ ಹಳೆ ಕ್ಲಾತ್ ಇಲ್ಲಿ ಎಂಡ್ ಆಗಿದೆ. ಸೊ ನಾನು ಇಲ್ಲಿಂದನೇ ಕ್ಲಾತ್ನ ಸೆಕ್ಯೂರ್ ಮಾಡಿಕೊಂಡು ಮೂವ್ ಮಾಡ್ತೀನಿ. ಕ್ರಾಸ್ ವೈಸು
ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ಮೇಲೆ ಆಗುತ್ತೆ, ಈ ಥರ ಮಾಡಿದ್ರೆ ಎಂಡ್ ಆಗೋಗುತ್ತೆ. ಸೊ ನಾನಿಲ್ಲಿ ಇವಾಗ ಸ್ವಲ್ಪ ಗ್ಲೂ ಹಾಕ್ತೀನಿ. ಕ್ಲಾತ್ಸ್ ಹಾಕಿದೆ. ಸೊ ಇಲ್ಲಿ ಲಾಸ್ಟಲ್ಲಿ ಹೀಗೆ ಫಸ್ಟ್ ನಾವು ಯಾಕಡೆ ಸ್ವಲ್ಪ ಹಂಗೆ ಮಾಡೋದ್ರಿಂದ ಎಂಟು ಕ್ಲಾತ್ ಏನಾರ ಓಪನ್ ಸ್ವಲ್ಪ ಗ್ಲೂ ಏನಾರ ಸರಿಯಾಗಿಲ್ಲ ಅಂದರೆ ಅದು ಕೂಡ ಕವರ್ ಆಗೋಗುತ್ತೆ. ಸೊ ಇವಾಗ ನೋಡಿ ಇನ್ನರೂ ಔಟರು ರಿಂಗು ಕರೆಕ್ಟಾಗಿ ಫಿಟ್ ಆಗುತ್ತೆ, ಟೈಟಾಗೂ ಇರುತ್ತೆ. ಸೊ ನೀವು ಕ್ಲಾತ್ ಸಿಲ್ಕ್ ಕ್ಲಾತ್ ಹಾಕಿದಾಗ ಏನು ಲೂಸ್ ಏನೂ ಆಗೋಣ. ನೋಡಿ ನಾನು ಈ ಥರ ನನ್ನ ಹತ್ರ ಎಲ್ಲ ರಿಂಗ್ಸ್ಗೂ ಹೀಗೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಯಾವುದ್ರಲ್ಲೇ ಏನಾರ ವರ್ಕ್ ಮಾಡಬೇಕಂದ್ರೆ ಈಸಿ ಆಗುತ್ತೆ ಅಂತ ರಿಂಗ್ ಟೈಟ್ ಆಗ್ಬಿಟ್ಟಿದೆ. ಸೊ ನೀವು ಅಷ್ಟೇ ನಿಮ್ಮ ಹತ್ರ ಇರೋ ರಿಂಗ್ಸ್ಗೆ ಹೀಗೆ ಕ್ಲಾತ್ನ